ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕನ್ನಡದ ಕೆಲ ನಟಿಯರು ಕಾಯಿಲೆಗಳಿಗೆ ಬಲಿಯಾದ್ರೆ ಇನ್ನು ಕೆಲವರು ತಾವಾಗಿಯೇ ಸಾವಿಗೆ ಕೊರಳೊಡ್ಡಿದ್ದಾರೆ ಮತ್ತು ಕೆಲವರು ಕುಡಿತದ ಚಟಕ್ಕೆ ಪ್ರಾಣ ಕಳ್ಕೊಂಡ್ರೆ ಇನ್ನೊಂದಷ್ಟು ಜನ ಕೊಲೆಯಾಗಿದ್ದು ಉಂಟು. ಅಂಥ ನಟಿಯರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಕಲ್ಪನಾ. ಫ್ರೆಂಡ್ಸ್, ಕಲ್ಪನಾ 60-70 ದಶಕದ ಪ್ರಸಿದ್ಧ ನಟಿ. ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ನೀಡಿದ್ದ ಇವರು ಮಿನುಗುತ್ತಾರೆ ಅಂತಾನೆ ಖ್ಯಾತಿ ಗಳಿಸಿದ್ರು. ಹೀಗಿದ್ದವರು ತಮ್ಮ 36ನೇ ವಯಸ್ಸಲ್ಲಿ ನಿದ್ದೆ ಮಾತ್ರೆ ಸೇವಿಸಿ ಬಾರದ ಲೋಕಕ್ಕೆ ಹೋಗ್ತಾರೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಕಲ್ಪನಾ ಹೀಗ್ಯಾಕೆ ಮಾಡಿದ್ರು ಅನ್ನೋದು ಎಂದಿಗೂ ನಿಗೂಢವಾಗಿದೆ. ಕೆಲವರ ಪ್ರಕಾರ ಆರ್ಥಿಕ ಸಮಸ್ಯೆ, ಇನ್ನು ಕೆಲವರ ಪ್ರಕಾರ ಆರೋಗ್ಯ ಸಮಸ್ಯೆ. ಮಂಜುಳಾ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ಕಲಾವಿದೆ. ಕನ್ನಡದ ಯಶಸ್ವಿ ನಟಿಯರಲ್ಲಿ ಒಬ್ರು ಅಂತ ಗುರುತಿಸಿಕೊಂಡವರು. ಇಂಥ ನಟಿ 1986ರಲ್ಲಿ ಅಡುಗೆ ಮನೆಯಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಪ್ರಾಣ ಕಳ್ಕೊಂಡಿದ್ದು ನಿಜಕ್ಕೂ ದುರಂತ. ಆಗ ಮಂಜುಳಾಗೆ ಕೇವಲ 32 ವರ್ಷ ವಯಸ್ಸು. ಸೌಂದರ್ಯ ಕನ್ನಡದ ಕೆಲವೊಂದು, ತೆಲುಗಿನ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ಸುಂದರ ನಟಿ. ಇಂಥ ನಟಿ 2004ರಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ಲಘು ವಿಮಾನ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು ಅಂದ್ರೆ ಊಹಿಸೋಕು ಕಷ್ಟವಾಗುತ್ತೆ. ಅಂದ್ಹಾಗೆ ಬಿಜೆಪಿ ಪಕ್ಷದಲ್ಲಿದ್ದ ಇವರು ಆಂಧ್ರಪ್ರದೇಶದಲ್ಲಿ ಕ್ಯಾಂಪೇನ್ ಮಾಡಲೆಂದು ಬೆಂಗಳೂರಿನಿಂದ ಹೊರಟಿದ್ರು. ಆದ್ರೆ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ನೆಲಕ್ಕೆ ಅಪ್ಪಳಿಸಿತ್ತು. ಒಳಗಿದ್ದ 32 ವರ್ಷದ ಸೌಂದರ್ಯ, ಅವರ ಸಹೋದರ ಸೇರಿದಂತೆ ಒಟ್ಟು 4 ಅಲ್ಲೇ ಮೃತಪಟ್ರು. ಅಪರ್ಣಾ ವಸ್ತಾರೆ ಕರ್ನಾಟಕದ ಪ್ರಸಿದ್ಧ ಟಿವಿ ನಿರೂಪಕಿಯಾಗಿದ್ದವರು. ಜೊತೆಗೆ 80ರ ದಶಕದಲ್ಲಿ ಕೆಲವೊಂದು ಸಿನಿಮಾಗಳಲ್ಲೂ ನಟಿಸಿದ್ರು. ಇಂಥ ಪ್ರತಿಭೆ ಸುಮಾರು 1.5 ವರ್ಷ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಹೋರಾಡಿ 2024ರಲ್ಲಿ ಕೊನೆಯುಸಿರೆಳೆದ್ರು. ಇವರಿಗೆ 58 ವರ್ಷ ವಯಸ್ಸಾಗಿತ್ತು. ಜಯಶ್ರೀ ರಾಮಯ್ಯ ಉಪ್ಪು ಹುಳಿ ಖಾರ ಸಿನಿಮಾ ಖ್ಯಾತಿಯ ನಟಿ, ಜೊತೆಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ. ಇವರು ತಮ್ಮ 31ನೇ ವಯಸ್ಸಲ್ಲಿ ನೇಣು ಬಿಗಿದುಕೊಂಡು ಜೀವನ ಅಂತ್ಯಗೊಳಿಸಿದ್ರು. ಡಿಪ್ರೆಷನ್ ಅಥವಾ ಖಿನ್ನತೆಯಿಂದ ಬಳಲುತ್ತಿದ್ದಿದ್ದೇ ಇದಕ್ಕೆ ಕಾರಣ ಎನ್ನಲಾಯಿತು. ಸಾವಿತ್ರಿ ಗಣೇಶನ್. ಮಹಾನಟಿ ಅಂತಾನೆ ಖ್ಯಾತಿ ಗಳಿಸಿದ್ದ ಸಾವಿತ್ರಿ ಗಣೇಶನ್ ನಟಿ, ನಿರ್ದೇಶಕಿ, ನಿರ್ಮಾಪಕಿ, ಹಿನ್ನೆಲೆ ಗಾಯಕಿ, ಡ್ಯಾನ್ಸರ್ ಆಗಿದ್ದವರು. ಇಂಥ ನಟಿಯೇ ಕುಡಿತದ ಚಟಕ್ಕೆ ಬಲಿಯಾದ್ರು ಅಂದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಇವರು ಮದ್ಯಪಾನ ಮಾಡ್ತಿದ್ದಿದ್ದು ಸೀಕ್ರೆಟ್ ಆಗೇನೂ ಇರಲಿಲ್ಲ. 1980ರಲ್ಲಿ ವಿಪರೀತ ಕುಡಿದು ಬರೋಬ್ಬರಿ 19 ತಿಂಗಳು ಕೋಮಾದಲ್ಲಿದ್ರು. ಕೊನೆಗೆ ಹಾಗೆ ಕೊನೆಯುಸಿರೆಳೆದು ಬಿಟ್ರು. ಮೆಬಿನಾ ಮೈಕಲ್ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಖ್ಯಾತಿಯ ನಟಿ ಕಮ್ ಮಾಡೆಲ್. ಇವರು 2020ರಲ್ಲಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು. ಆಗ ಇವರಿಗೆ ಕೇವಲ 23 ವರ್ಷ. ಹೇಮಶ್ರೀ ಕನ್ನಡದ ಕೆಲವೊಂದು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ದ ನಟಿ. ಇಂಥ ನಟಿ ಅನುಮಾನಾಸ್ಪದ ರೀತಿಯಲ್ಲಿ ಕೊಲೆ ಆದ್ರು ಅಂದ್ರೆ ನಂಬೋಕೆ ಕಷ್ಟ ಆಗುತ್ತೆ. ಹೇಮಶ್ರೀಗೆ ಕ್ಲೋರೋಫಾರ್ಮ್ ಕೊಟ್ಟು ಸಾಯಿಸಿದ ಆರೋಪದಲ್ಲಿ ಗಂಡ ಕಮ್ ಜೆಡಿಎಸ್ ಮಾಜಿ ನಾಯಕ ಸುರೇಂದ್ರ ಬಾಬು 2012ರಲ್ಲಿ ಅರೆಸ್ಟ್ ಆಗಿದ್ದು ಇತಿಹಾಸ. ಸಿಲ್ಕ್ ಸ್ಮಿತಾ 80ರ ದಶಕದಲ್ಲಿ ಹಲವು ಸಿನಿಮಾಗಳಲ್ಲಿ ಐಟಂ ಡ್ಯಾನ್ಸರ್ ಆಗಿ ಮಿಂಚಿದ ನಟಿ. ಇವರು ಮೃತಪಟ್ಟಿದ್ದು ಹೋಟೆಲ್ ರೂಮಿನಲ್ಲಿ ನೇಣು ಬಿಗಿದುಕೊಂಡು, ಅದು ಕೂಡ 36ನೇ ವಯಸ್ಸಲ್ಲಿ. ಸಿಲ್ಕ್ ಸ್ಮಿತಾ ಬರೆದಿದ್ದ ಸುದೀರ್ಘ ಡೆತ್ ನೋಟ್ನಲ್ಲಿ ಹಲವರ ಹೆಸರಿತ್ತು. ನಿವೇದಿತಾ ಜೈನ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ನಟಿ. 1994ರಲ್ಲಿ ಮಿಸ್ ಬ್ಯಾಂಗ್ಳೂರ್ ವಿಜೇತೆ. ಇಂಥ ನಿವೇದಿತಾ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೋಸ್ಕರ ಬೆಂಗಳೂರಿನ ತಮ್ಮ ಮನೆ ಮಹಡಿಯಲ್ಲಿ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಾಡುವಾಗ ಕೆಳಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದು ದುರಂತ. ಕೆಲವರು ಇದನ್ನ ಆತ್ಮಹತ್ಯೆ ಅನ್ಕೊಂಡಿದ್ದಾರೆ. ಆದ್ರೆ ನಿವೇದಿತಾ ಜೈನ್ ತಾಯಿ ಪ್ರಕಾರ ಇದೊಂದು ಆಕಸ್ಮಿಕ ಘಟನೆ. ಹೈ ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡುವಾಗ ಎಡವಿ ಕೆಳಗೆ ಬಿದ್ದಿದ್ದೇ ಸಾವಿಗೆ ಕಾರಣವಂತೆ. ಚೇತನಾ ರಾಜ್. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳಲು ಹೋದ ನಟಿಯೊಬ್ರು ಶವವಾಗಿ ವಾಪಸ್ ಬಂದ್ರೆ ಹೇಗಿರುತ್ತೆ? ಕನ್ನಡದ ಉದಯೋನ್ಮುಖ ನಟಿಯಾಗಿದ್ದ ಚೇತನಾ ರಾಜ್ ಜೊತೆ 2022ರಲ್ಲಿ ಇಂಥದ್ದೇ ದುರಂತ ನಡೆದು ಹೋಯಿತು. ಆಗ ಚೇತನಾ ಕೇವಲ 21 ವರ್ಷದ ಯುವತಿ. ಶೋಭಾ ಕನ್ನಡದ ಕೋಕಿಲ, ಅಪರಿಚಿತ ಸೇರಿದಂತೆ ದಕ್ಷಿಣ ಭಾರತದ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ ನಟಿ.
ಇಂಥ ನಟಿ 1980ರಲ್ಲಿ ಚೆನ್ನೈನ ತಮ್ಮ ನಿವಾಸದಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಕೆಲವರು ಇದನ್ನ ಆತ್ಮಹತ್ಯೆ ಅಂದ್ರೆ ಇನ್ನು ಕೆಲವರು ಕೊಲೆ ಅಂದ್ರು. ಶೋಭಾಗೆ ಕೇವಲ 18 ವರ್ಷ ವಯಸ್ಸಾಗಿತ್ತು. ರೇಖಾ ಸಿಂಧು ಕನ್ನಡದ ಉದಯೋನ್ಮುಖ ನಟಿ ಕಮ್ ಮಾಡೆಲ್ ಆಗಿದ್ರು. ಇವರು 2017ರಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು. ಚೆನ್ನೈನಲ್ಲಿ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬರ್ತಿದ್ದಾಗ ಅಪಘಾತ ಸಂಭವಿಸಿತು. ಇವರು ಬದುಕಿದ್ದು ಬರೀ 23 ವರ್ಷ. ಚಂದ್ರಕಲಾ 60-70ರ ದಶಕದಲ್ಲಿ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ. ಇಂಥ ನಟಿ ಮೃತಪಟ್ಟಿದ್ದು ಕ್ಯಾನ್ಸರ್ನಿಂದ 48ನೇ ವಯಸ್ಸಲ್ಲಿ. ಸವಿ ಮಾದಪ್ಪ ಕನ್ನಡದ ಚೌಕಟ್ಟು, ಫನ್ ಮುಂತಾದ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ನಟಿ. ಇವರು ತಮ್ಮ 25ನೇ ವಯಸ್ಸಲ್ಲಿ ನೇಣು ಬಿಗಿದು ಕೊನೆಯುಸಿರೆಳೆದ್ರು. ಡಿಪ್ರೆಷನ್ ನಿಂದಲೇ ಈ ನಿರ್ಧಾರ ತೆಗೆದುಕೊಂಡ್ರು ಎನ್ನಲಾಗುತ್ತೆ. ವಿಜಯಶ್ರೀ 70ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ಮಲಯಾಳಂನ ಪ್ರಸಿದ್ಧ ನಟಿಯೇ ವಿಜಯಶ್ರೀ. ತುಂಬಾ ಸುಂದರವಾಗಿದ್ದ ಇವರನ್ನ ಮಲಯಾಳಂನ ಮರ್ಲಿನ್ ಮನ್ರೋ ಅಂತ ಕರೆಯಲಾಗ್ತಿತ್ತು. ಇಂಥ ನಟಿ ತಮ್ಮ 21ನೇ ವಯಸ್ಸಲ್ಲಿ ಅನುಮಾನಾಸ್ಪದವಾಗಿ ಕೊನೆಯುಸಿರೆಳೆದ್ರು. ಕೆಲವರು ಇದನ್ನ ಆತ್ಮಹತ್ಯೆ ಅಂದ್ರೆ ಇನ್ನು ಕೆಲವರು ಕೊಲೆ ಅಂದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಕನ್ನಡದ ಕೆಲ ನಟಿಯರು ಮೃತಪಟ್ಟಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.